ಇನ್ನು ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಗ್ಯಾರಂಟಿ ಜಟಾಪಟಿ ನಡೆದಿದೆ. ಸದನದಲ್ಲಿ ಗ್ಯಾರಂಟಿ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾವು ಯಾವುದೇ ಎಂಎಲ್ಎ ಹಾಗೂ ಎಂಎಲ್ಸಿಗಳ ಹಕ್ಕನ್ನ ಕಸಿದುಕೊಳ್ಳಲ್ಲ. ಈ ಬಗ್ಗೆ ಸದನದಲ್ಲಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸದನದಲ್ಲಿ ಗ್ಯಾರಂಟಿ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಾವು ಯಾವುದೇ ಎಂಎಲ್ಎ ಹಾಗೂ ಎಂಎಲ್ಸಿಗಳ ಹಕ್ಕನ್ನ ಕಸಿದುಕೊಳ್ಳಲ್ಲ. ನೀವು ಶಾಸಕರಿಗೆ ಗೌರವ ಕೊಡ್ತಿರೋ ಅಷ್ಟೇ, ನಾವು ಕೊಡ್ತೇವೆ. ಆದರೆ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮತ್ತೆ ಗ್ಯಾರಂಟಿ ಜಟಾಪಟಿ ಮುಂದುವರೆದಿದೆ. ಎಂಎಲ್ಎ ಎಂಪಿಗಳ ಅಧಿಕಾರವನ್ನ ಕಸಿದುಕೊಳ್ತಾ ಇದ್ದಾರೆ. ಗ್ಯಾರಂಟಿ ಮೂಲಕ ಏನು ಅಧ್ಯಕ್ಷರ ಜೊತೆಗೆ ಉಪಾಧ್ಯಕ್ಷರನ್ನ ನೇಮಕ ಮಾಡಿಬಿಟ್ಟು ಎಂಎಲ್ಸಿ ಎಂಪಿಗಳ ಅಧಿಕಾರವನ್ನ ನೀವು ಕಸಿದುಕೊಳ್ತಾ ಇದ್ದೀರಾ, ಅವರನ್ನ ಡಮ್ಮಿ ಮಾಡ್ತಾ ಇದ್ದೀರಾ. ಅವ್ರು ಇರಬೇಕಾದ್ರೆ ಕ್ಷೇತ್ರದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಯಾಕೆ? ಜೊತೆಗೆ ಕಾರ್ಯಾಲಯ ಇರಬೇಕಾಗಿದ್ರೆ ಇಂತಹ ಬೆಳವಣಿಗೆ ಯಾಕೆ? ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವಾರ್ಡ್ಗಳಿಗೆ ಅನುಗುಣವಾದಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡಲು ಕಾಂಗ್ರೆಸ್ ಹೊರಟಿದೆ. ಇದನ್ನ ಪ್ರಶ್ನೆ ಮಾಡಿ ಕಾಂಗ್ರೆಸ್ ಬಿಜೆಪಿಗೆ ಕೌಂಟರ್ ಕೊಡ್ತಾ ಇದೆ. ಆಯಾ ಕ್ಷೇತ್ರದಲ್ಲಿ ಎಂಎಲ್ಎ ಜೊತೆಗೆ ಎಂಎಲ್ಸಿಗಳು ಇರ್ತಾರೆ, ಅಂತಹವರನ್ನ ಬಿಟ್ಟು ನೀವು ನೇರವಾಗಿ ನಾಮನಿರ್ದೇಶನ ಮಾಡ್ತಾ ಇದ್ದೀರಾ ಅಧ್ಯಕ್ಷರ ಉಪಾಧ್ಯಕ್ಷರನ್ನ. ಈ ಹಿನ್ನೆಲೆಯಲ್ಲಿ ನೀವು ಮುಖ್ಯವಾಗಿ ಎಂಎಲ್ಎ ಎಂಪಿಗಳ ಏನು ಅವರ ಅಧಿಕಾರವನ್ನ ನೀವು ಮೊಟಕುಗೊಳಿಸ್ತಾ ಇದ್ದೀರಾ, ಅವರನ್ನ ಡಮ್ಮಿ ಮಾಡ್ತಾ ಇದ್ದೀರಾ ಕ್ಷೇತ್ರದಲ್ಲಿ. ಸಾಮಾನ್ಯವಾಗಿ ಸರ್ಕಾರದ ಯೋಜನೆಗಳಾಗಿರೋದ್ರಿಂದ ಆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯಾಲಯವೇ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಆದರೆ ಈಗ ನೇರವಾಗಿ ಕಾಂಗ್ರೆಸ್ ಸರ್ಕಾರ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ತಮಗೆ ಯಾರು ಬೇಕು ಅವರನ್ನ ಅಧ್ಯಕ್ಷ ಜೊತೆಗೆ ಉಪಾಧ್ಯಕ್ಷವನ್ನ ಮಾಡಿ, ಜೊತೆಗೆ ಕಾರ್ಯಕರ್ತರನ್ನ ಈ ರೀತಿ ತಿಂಗಳಗಟ್ಟಲೆ ಅವರಿಗೆ ಸಂಬಳವನ್ನ ಕೊಟ್ಟು ಇಂತಹ ಮೂಲಕ ಈ ಘಟನೆಯನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಇದಾಗಬಾರ್ದಂತ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು.